ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ಯಾರಾದ್ರೂ PUC ಆಗಿದ್ದು ಕೇಂದ್ರ ಸರ್ಕಾರದ ಕೆಲಸ ತಗೋಬೇಕಂತ ಏನಾದ್ರೂ ಕನ್ಸು ಇಟ್ಕೊಂಡಿದ್ರೆ ಇವತ್ತಿನ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ. ಯಾಕಂದ್ರೆ 731 ಹುದ್ದೆಗಳು ಕೇಂದ್ರ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳು ಕನ್ಫರ್ಮ್ ಆಗ್ತಾ ಇರುವಂತದ್ದು. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು, ಸಿಲೆಬಸ್ ಏನು, ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಕನ್ನಡದಲ್ಲಿ ಎಕ್ಸಾಮ್ ಇದೆಯಾ ಇರೋ ಇವೆಲ್ಲದರ ಬಗ್ಗೆ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಲಾಸ್ಟ್ ವರೆಗೂ ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ನೋಡ್ತಾ ಇದರ ನೋಟಿಫಿಕೇಶನ್ 24 ಏಪ್ರಿಲ್ 2026ಕ್ಕೆ ರಿಲೀಸ್ ಆಗಿರುವಂತದ್ದು ಕೂಡ ನೋಡಬಹುದು. ಮೊದಲನೇದಾಗಿ ಇದರಲ್ಲಿ ಯಾವ ಪೋಸ್ಟ್ ಗಳಿದಾವೆ ಮತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಗಳು ನೋಡೋದಾದ್ರೆ, ಸ್ಟೆನೋಗ್ರಾಫರ್ ಪೋಸ್ಟ್ ಗ್ರೇಡ್ ಸಿ ಮತ್ತೆ ಗ್ರೇಡ್ ಇ ಎರಡು ರೀತಿಯ ಪೋಸ್ಟ್ ಗಳು ಕನ್ಫರ್ಮ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತದ್ದು 24/4/2026ಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆಗೊಳ್ಳುವಂತದ್ದು 15/5/2026ಕ್ಕೆ ಕೊನೆಗೊಳ್ಳುತ್ತೆ. ಅದೇ ರೀತಿಯಲ್ಲಿ ಅಪ್ಲಿಕೇಶನ್ ಫೀಸ್ ಪೇ ಮಾಡ್ಲಿಕ್ಕೆ ನಿಮ್ಗೆ 16/5/2026 ರಾತ್ರಿ 11 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ನಿಮ್ಗೆ ಕರೆಕ್ಷನ್ ಮಾಡ್ಲಿಕ್ಕೆ ಏನಾದ್ರೂ ತಪ್ಪಾಗಿದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ 20 ರಿಂದ 21ನೇ ತಾರೀಕುವರೆಗೂ ನಿಮ್ಗೆ ಕರೆಕ್ಷನ್ ಮಾಡ್ಲಿಕ್ಕೆ ಡೇಟ್ ಕೊಡ್ತಾರೆ. ಎಕ್ಸಾಮ್ ಬಂದು ಜುಲೈ ಇಂದ ಆಗಸ್ಟ್ ಒಳಗಡೆ ನಾವು ಟೆಂಟೇಟಿವ್ ಮಾಡ್ತೀವಿ ಅಂತ ಕೂಡ ಹೇಳಲಾಗುತ್ತೆ. ಏಜ್ ರಿಲ್ಯಾಕ್ಸೇಷನ್ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಸ್ಟೆನೋಗ್ರಾಫರ್ ಗ್ರೂಪ್ ಸಿ ಪೋಸ್ಟ್ ಗೆ 18 ರಿಂದ 30 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು ಜನರಲ್ ಕ್ಯಾಂಡಿಡೇಟ್. ಇನ್ನು ಸ್ಟೆನೋಗ್ರಾಫರ್ ಗ್ರೂಪ್ ಡಿ ಪೋಸ್ಟ್ ಗಳಿಗೆ 18 ರಿಂದ 27 ವರ್ಷವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಜನರಲ್ ಕ್ಯಾಂಡಿಡೇಟ್. SC ಕ್ಯಾಂಡಿಡೇಟ್ ಇದ್ರೆ 5 ವರ್ಷ ಎಕ್ಸ್ಟ್ರಾ ಇರುತ್ತೆ. OBC ಕ್ಯಾಂಡಿಡೇಟ್ ಇದ್ರೆ 3 ವರ್ಷ ಎಕ್ಸ್ಟ್ರಾ ಇರುತ್ತೆ. PWD ಕ್ಯಾಂಡಿಡೇಟ್ ಅಥವಾ ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಹೇಳ್ತೀವಿ, ಆ ಕ್ಯಾಂಡಿಡೇಟ್ ಇದ್ರೆ 10 ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದ್ರೆ 1/8/2026 ಒಳಗಡೆ ನಿಮ್ಮ ಒಂದು PUC ಮುಗ್ದಿರ್ಬೇಕು. ಅಂದ್ರೆ ರಿಸಲ್ಟ್ ಡಿಕ್ಲೇರ್ ಆಗಿರ್ಬೇಕಾಗತ್ತೆ. ಆ ಒಂದು PUC ಮುಗಿದಿದ್ರೆ ಯಾವುದೇ ಬ್ರಾಂಚ್ ಅಲ್ಲಿ ಆಗಿರ್ಬೋದು, ಸೈನ್ಸ್ ಕಾಮರ್ಸ್ ಯಾವ್ದಾರ ಆಗಿರ್ಬೋದು, ಸೊ PUC ಮುಗಿದಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಸೆಲೆಕ್ಷನ್ ಪ್ರೊಸೀಜರ್ ಬಂದು CBT ಎಕ್ಸಾಮ್ ಇರುತ್ತೆ. ಸೊ CBT ಆದ ನಂತರ ನಿಮಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಅಲ್ಲಿ ಟೈಪಿಂಗ್ ಟೆಸ್ಟ್ ಮಾಡ್ತಾರೆ. ಸೊ ಸ್ಕಿಲ್ ಟೆಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ. CBT ಮೇಲೆ ಏನ್ ಸ್ಕೋರ್ ಮಾಡ್ತೀರಾ ಅದರ ಬೇಸ್ ಮೇಲೆ ಸ್ಕಿಲ್ ಟೆಸ್ಟ್ ಕರೀತಾರೆ. ಅದು ಕ್ವಾಲಿಫೈಯಿಂಗ್ ಆದ್ಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ರೆಡಿ ಆಗುತ್ತೆ. ಸೊ ಹಾಗಾದ್ರೆ CBT ಅಲ್ಲಿ ಏನೇನು ಇರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ನಾವು ನೋಡಿದ್ರೆ ನೋಡಿ, CBT ಬಂದು ನಿಮ್ಗೆ ಟೋಟಲ್ 2 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ. ಸೆಷನಲ್ ಟೈಮಿಂಗ್ ಕೂಡ ಇರುತ್ತೆ. ಸೆಷನಲ್ ಟೈಮಿಂಗ್ ಕೂಡ ನೋಡ್ಕೋಬಹುದು. ಮೊದಲನೇದಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಇರುತ್ತೆ. ಪಾರ್ಟ್ 1 ನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸಂಬಂಧಪಟ್ಟಂತೆ 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ ಗೆ ಸಂಬಂಧಪಟ್ಟಂತೆ 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಕಾನ್ಫರೆನ್ಸ್ ಸಂಬಂಧಪಟ್ಟಂತೆ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ನಿಮ್ಗೆ 2 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ. ಮೊದಲನೇದು ಎರಡನೇದಕ್ಕೆ ಅರ್ಧ ಗಂಟೆ ನಿಮ್ಗೆ ಸೆಷನಲ್ ಟೈಮಿಂಗ್ ಕೊಟ್ಟಿರ್ತಾರೆ. ಮೂರನೇದಕ್ಕೆ ನಿಮ್ಗೆ 60 ನಿಮಿಷಗಳ ಕಾಲ ನಿಮ್ಗೆ ಸೆಷನಲ್ ಟೈಮಿಂಗ್ ಕೊಡ್ತಾರೆ. ಅದಾದ ನಂತರ ಸ್ಕಿಲ್ ಟೆಸ್ಟ್ ಬಂದು ನಿಮ್ಗೆ CBT ಮೇಲೆ ಏನ್ ಸ್ಕೋರ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಸ್ಕಿಲ್ ಟೆಸ್ಟ್ ಗೆ ಕರೀತಾರೆ. CBT ಅಲ್ಲಿ ನೆಗೆಟಿವ್ ಮಾರ್ಕ್ ಇದೆ ಅಂದ್ರೆ ಡೆಫಿನೆಟ್ಲಿ ಇದೆ. 0.025 ನಿಮ್ಗೆ ನೆಗೆಟಿವ್ ಮಾರ್ಕ್ ಇರುವಂತದ್ದು ಕೂಡ ನೋಡಬಹುದು. ಹಾಗಾದ್ರೆ ಸ್ಕಿಲ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಡೀಟೇಲ್ ಸಿಲೆಬಸ್ ಬೇಕಂದ್ರೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಕೋಬಹುದು. ಜನರಲ್ ರೀಸನಿಂಗ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಆಗಿರ್ಬೋದು, ಇದು ಡೀಟೇಲ್ ಸಿಲೆಬಸ್ ಆಗಿರುತ್ತೆ. ಇನ್ನು ಸ್ಕಿಲ್ ಟೆಸ್ಟ್ ಅಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ, ಸ್ಕಿಲ್ ಟೆಸ್ಟ್ ಅಲ್ಲಿ ಗ್ರೂಪ್ ಡಿ ಮತ್ತೆ ಗ್ರೂಪ್ ಸಿ ಈ ಎರಡು ರೀತಿಯಲ್ಲಿ ಇರುತ್ತೆ. ಅದರಲ್ಲೂ ಒಂದು ಇಂಗ್ಲಿಷ್ ಮತ್ತೆ ಹಿಂದಿ, ಇಂಗ್ಲಿಷ್ ಮತ್ತೆ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಬರಿಬೇಕು ಇಲ್ಲ ಹಿಂದಿಲಿ ಬರಿಬೇಕು, ಯಾವ್ದಾದ್ರು ಒಂದ್ರಲ್ಲಿ ಟೈಪ್ ಮಾಡಿದ್ರೆ ನಡೆಯುತ್ತೆ. ಅದಾದ್ಮೇಲೆ ನೀವು ಎರಡನೇದು ಅಂದ್ರೆ ಹಿಂದಿಲಿ ಬರೆದ್ರೆ ಇಂಗ್ಲಿಷ್ ಅಲ್ಲಿ ನೀವು ಕಲಿಬೇಕಾಗತ್ತೆ. ಇಂಗ್ಲಿಷ್ ಅಲ್ಲಿ ಏನಾದ್ರು ಟೈಪ್ ಮಾಡಿದ್ರೆ ಹಿಂದಿಲಿ ನೀವು ಕಲಿಬೇಕಾಗತ್ತೆ ಆಮೇಲೆ ಡಿಪಾರ್ಟ್ಮೆಂಟ್ ಸೇರಿದ್ಮೇಲೆ. ಹಾಗಾಗಿ ಯಾವ್ದಾದ್ರು ಒಂದ್ರಲ್ಲಿ ನೀವು ಟೈಪ್ ಮಾಡ್ಬೇಕಾಗತ್ತೆ. ಸೊ ಟೈಪಿಂಗ್ ಬಂದು ನಾವು ನೋಡೋದಾದ್ರೆ ನಿಮ್ಗೆ ಮೊದಲನೇದಾಗಿ ಸ್ಟೆನೋಗ್ರಾಫರ್ ಡಿ ಬಂದು 50 ನಿಮಿಷಗಳ ಕಾಲ ಸಮಯಾವಕಾಶ ಕೊಡ್ತಾರೆ. ಅದನ್ನ ನಿಮ್ಗೆ ಡಿಟೆಕ್ಟ್ ಮಾಡ್ತಾರೆ, ಅದನ್ನ ಟೈಪ್ ಮಾಡಬೇಕು ಫಾಸ್ಟ್ ಅಲ್ಲಿ. ಸೊ ಗ್ರೂಪ್ ಡಿ ಬಂದ್ಬಿಟ್ಟು 80 ವರ್ಡ್ಸ್ ಪರ್ ಮಿನಿಟ್ ವರೆಗೂ ಟೈಪ್ ಮಾಡ್ಬೇಕಾಗತ್ತೆ. ಗ್ರೂಪ್ ಸಿ ಬಂದು 100 ವರ್ಡ್ಸ್ ಪರ್ ಮಿನಿಟ್ ವರೆಗೂ ಕೂಡ ನೀವು ಟೈಪ್ ಮಾಡ್ಬೇಕಾಗತ್ತೆ. ಇದರಲ್ಲಿ ನಿಮ್ಮ ಟೈಪಿಂಗ್ ಸ್ಕಿಲ್ ಅನ್ನ ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟ್ ಆದ ನಂತರ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಬಂದು CBT ಮೇಲೆ ರೆಡಿ ಆಗುತ್ತೆ. ಇನ್ನ ಫೈನಲ್ ಆಗಿ ಕನ್ನಡದಲ್ಲಿ ಎಕ್ಸಾಮ್ ಇದೆಯಾ ಇಲ್ವಾ ಅಂತ ಹೇಳೋದಾದ್ರೆ ನೋಡಿ, ಕನ್ನಡದಲ್ಲಿ ಎಕ್ಸಾಮ್ ಇದರಲ್ಲಿ ಇರೋದಿಲ್ಲ. ಸ್ಟೆನೋಗ್ರಾಫರ್ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿಲಿ ನಿಮ್ಗೆ ಎಕ್ಸಾಮ್ಸ್ ಅನ್ನ ಇರುತ್ತೆ. ಸ್ಕಿಲ್ ಟೆಸ್ಟ್ ಕೂಡ ಅಷ್ಟೇ ಇಂಗ್ಲಿಷ್ ಮತ್ತೆ ಹಿಂದಿಲಿ ಮಾತ್ರ ಇರುತ್ತೆ. ಸ್ಕಿಲ್ ಟೆಸ್ಟ್ ಇಂಗ್ಲಿಷ್ ಟೈಪಿಂಗ್ ಅಥವಾ ಹಿಂದಿ ಟೈಪಿಂಗ್ ಎರಡರಲ್ಲೂ ಒಂದು ಬರಿಬೇಕಾಗತ್ತೆ. ಎಕ್ಸಾಮ್ ಕೂಡ ಇಂಗ್ಲಿಷ್ ಅಥವಾ ಹಿಂದಿಲಿ ಇರುತ್ತೆ. ಯಾರು ಇಂಗ್ಲಿಷ್ ಅಲ್ಲಿ ಬರಿಬೇಕಂತ ಇದ್ರೋ ಅವ್ರಿಗೆ ಇದು ಸೂಟೇಬಲ್ ಆಗಿರುತ್ತೆ. ಮಿನಿಮಮ್ ಸ್ಕೋರ್ ಮಾಡ್ಬೇಕಾಗಿರುವಂತ ಪರ್ಸೆಂಟೇಜ್ ಗಳು ಕೂಡ ನೋಡ್ಕೋಬಹುದು. ಅನ್ರಿಸರ್ವ್ಡ್ 30%, OBC ಮತ್ತೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿದ್ರೆ 25%, ಆಲ್ ಅದರ್ ಕ್ಯಾಟಗರಿ 20%. ಇದು ಮಿನಿಮಮ್ ತಗಿಲೇಬೇಕಾಗತ್ತೆ. ಇದಕ್ಕಿಂತ ಕಡಿಮೆ ತಗೊಂಡ್ರೆ ನೀವು ಫಸ್ಟ್ ಸ್ಟೆಪ್ ಅಲ್ಲೇ ಡಿಸ್ಕ್ವಾಲಿಫೈ ಆಗೋಯ್ತೀರಾ. ಹಾಗಾದ್ರೆ ಸಪ್ರೇಟ್ ಅಪ್ಲಿಕೇಶನ್ ಹಾಕ್ಬೇಕಾ ಎರಡಕ್ಕೂ? ಡೆಫಿನೆಟ್ಲಿ ಇಲ್ಲ. ಯಾಕಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಫಸ್ಟ್ ಸ್ಟೇಜ್ ಕ್ಲಿಯರ್ ಆದ್ಮೇಲೆ ಸೆಕೆಂಡ್ ಸ್ಟೇಜ್ ಅಲ್ಲಿ ನೀವು ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಅಂತ ಹೇಳಿ ಪ್ರಿಫರೆನ್ಸ್ ಅನ್ನ ಕೇಳ್ತಾರೆ.
ಅಷ್ಟೇ ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ಅಂತ ಪ್ರಿಫರೆನ್ಸ್ ಅಂತ ಕೇಳ್ತಾರೆ. ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕುವಂತ ನೆಸೆಸರಿ ಇಲ್ಲ. ಸೊ ನಿಮ್ ಎಲ್ಲಾ ಡೌಟ್ಸ್ ಗಳಿಗೂ ಕೂಡ ನಾನೇ ಐಡೆಂಟಿಫೈ ಆನ್ಸರ್ ಮಾಡಿದೀನಿ. ಮತ್ತೆ ನಿಮ್ಮ ಎಲ್ಲಾ ರಿಕ್ವೈರ್ಮೆಂಟ್ಸ್ ಕೂಡ ಏನೇನ್ ಕ್ವಾಲಿಫಿಕೇಶನ್ ಬೇಕು ಸಂಪೂರ್ಣವಾದ ಮಾಹಿತಿನ ನಾನು ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಅಥವಾ ನಾನು ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ನನಗೆ ಕ್ವಶನ್ಸ್ ಅನ್ನ ಕೇಳಬಹುದು. ನಾನು ಯಾವಾಗ್ಲೂ ರೆಡಿ ಇರ್ತೀನಿ. ಯಾವಾಗ ಕಾಮೆಂಟ್ ಮಾಡಿದ್ರು, ಯಾವ ಸಮಯದಲ್ಲೂ ಮಾಡಿದ್ರು ನಿಮ್ಗೆ ರಿಟರ್ನ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕನ್ ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.